ಈ ಬಾರಿಯ ದಸರಾ ಉದ್ಘಾಟನೆಗೆ ಸಾಹಿತಿ ಲೇಖಕಿ ಬಾನು ಮುಸ್ತಾಕ್ ಅವರನ್ನ ಉದ್ಘಾಟನೆಗೆ ಆಯ್ಕೆ ಮಾಡಿದೆ. ಆಯ್ಕೆಗೆ ಕೊಟ್ಟಿರುವಂಥ ಕಾರಣ ಬೂಕರ್ ಪ್ರಶಸ್ತಿ ಪಡೆದಿದ್ದಾರೆ. ಆ ಕಾರಣಕ್ಕೆ ಅವ್ರನ್ನ ಈ ಸರಿ ಆಯ್ಕೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ವ್ಯಕ್ತಿಯ ಆಯ್ಕೆಗೆ ತಕರಾರಕ್ಕಿಂತ ಅವರ ಚಿಂತನೆ ಮತ್ತು ಅವರು ಜನಸಾಹಿತ್ಯ ಸಮ್ಮೇಳನದಲ್ಲಿ ವ್ಯಕ್ತಪಡಿಸಿದ ಅಭಿಪ್ರಾಯ ಇದೆಯಲ್ಲ, ಅದಕ್ಕೆ ನಮ್ಮ ಆಕ್ಷೇಪಣೆ ಇದೆ. ನಮ್ಮಿಬ್ಬರು ಪೂರ್ವಿಕರು ಒಬ್ಬರೇ. ಭಾರತದಲ್ಲಿರುವಂಥ 99% ಮುಸಲ್ಮಾನರು ಯಾರೂ ಅರಬ್ನಿಂದ ಬಂದವರಲ್ಲ. ಒಂದು ಕಾಲದಲ್ಲಿ ಸನಾತನ ಧರ್ಮೀಯರೇ, ಹಿಂದೂಗಳೇ. ನಮ್ಮ ಪೂರ್ವಿಕರು ಅವ್ರ ಪೂರ್ವಿಕರು ಬೇರೆ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ DNA ಟೆಸ್ಟ್ ಮಾಡಿದ್ರೆ ಅವ್ರ DNA ನಮ್ಮ DNA ಒಂದೇ ಬರುತ್ತೆ. ಬೇರೆ ಬೇರೆ ಕಾರಣಕ್ಕೆ ಕನ್ವರ್ಟ್ ಆಗಿದ್ದಾರೆ. ಹಾಗಾಗಿ ನಮ್ಮ DNA ಅವ್ರ DNA ಒಂದೇ. ಉಪಾಸನಾ ಪದ್ಧತಿ ಬದಲಾಯಿಸ್ತಿದ್ದಂಗೆ ಸಂಸ್ಕೃತಿ ಬದಲಾಯಿಸಬೇಕು ಅಂತಿಲ್ಲ. ಈಗ ಅವ್ರು ಕೇವಲ ಉಪಾಸನಾ ಪದ್ಧತಿ ಬದಲಾಯಿಸಿದರೆ ನಮಗೆ ಯಾವ ವಿರೋಧವೂ ಇರ್ತಿರಲಿಲ್ಲ, ಮತ್ತು ಅವ್ರನ್ನ ಸಂಶಯ ಪಡ್ತಾನೂ ಇರಲಿಲ್ಲ. ಆದರೆ ಅವರ ಹೇಳಿಕೆ, ಕನ್ನಡ ತಾಯಿ ಭುವನೇಶ್ವರಿಯ ಬಗ್ಗೆ ಅವ್ರ ಹೇಳಿಕೆ, ಕನ್ನಡ ಬಾವುಟ ಅರಿಶಿಣ ಕುಂಕುಮ ಇರೋದ್ರ ಬಗ್ಗೆ ಅವ್ರ ಹೇಳಿಕೆ, ಅದು ಅವ್ರು ಕೇವಲ ಉಪಾಸನಾ ಪದ್ಧತಿ ಮಾತ್ರ ಬದಲಾಯಿಸಿಲ್ಲ, ಸಂಸ್ಕೃತಿಯಿಂದಲೂ ದೂರ ಹೋಗಿದ್ದಾರೆ ಅನ್ನೋದನ್ನು ತೋರಿಸ್ತು. ಈ ಕಾರಣಕ್ಕೆ ಕೆಲವರು ಆಕ್ಷೇಪಣೆಯನ್ನು ಎತ್ತಿದ್ದಾರೆ. ಸಂಸ್ಕೃತಿ ಬದಲಾಯಿಸಿದರೆ ಅದಕ್ಕೆ ಸಂಸ್ಕೃತಿ ಬದಲಾಯಿಸಿದವರು ಉದ್ಘಾಟನೆ ಮಾಡುವ ನೈತಿಕತೆ ಅದನ್ನು ಕಳ್ಕೊಳ್ತಾರೆ. ಸಂಸ್ಕೃತಿ ಬದಲಾಯಿಸ್ಕೊಂಡವರು ಇದು ಬರೀ ಅಧಿಕಾರ ಮಾತ್ರ ಅಲ್ಲ, ಇದು ಹಕ್ಕು ಮಾತ್ರ ಅಲ್ಲ, ಇದ್ರ ಜೊತೆಗೆ ಜನರ ಭಾವನೆ ಇರುತ್ತೆ. ನಾವು ಅಭಿಮಾನ ದೇವತೆಗಳು ಅಂತ ಕರಿತೇವೆ. ಈಗ ಕನ್ನಡ ತಾಯಿ ಭುವನೇಶ್ವರಿ ಕನ್ನಡ ಭಾಷೆಗೆ ಒಂದು ಅಭಿಮಾನ ದೇವತೆ. ಅದೇ ಥರ ತಾಯಿ ಚಾಮುಂಡೇಶ್ವರಿ ನಾಡ ದೇವತೆಯಾಗಿ ನಾವು ಪೂಜಿಸ್ತೇವೆ. ಅದು ಆಕೆಯೂ ಕೂಡ ಒಬ್ಬಳು ಅಭಿಮಾನ ದೇವತೆ. ಈ ರೀತಿ ಅಭಿಮಾನ ದೇವತೆಯಾಗಿ ಪೂಜಿಸೋದು ಈ ನೆಲದ ಸಂಸ್ಕೃತಿ. ನೀರು ಬರೀ HTO ಆಗಲ್ಲ ನಮಗೆ, ಅದು ಗಂಗೆ ಮಾತೆ ಆಗ್ತಾಳೆ. ನಾಟ್ ಓನ್ಲಿ ಫಾರ್ ಲ್ಯಾಂಡ್, ಬರೀ ಜಮೀನಿನ ತುಕಡೆ ಅಲ್ಲ ನಮಗೆ, ಆಕೆ ಭೂಮಿ ತಾಯಿ ಅಂತ ಕರೆಸ್ಕೊಳ್ತಾಳೆ. ನಾವು ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಭೂಮಿ ಪೂಜೆ ಮಾಡ್ತೀವಿ. ಇದು ಪ್ರಾದೇಶಿಕತೆಯನ್ನು ಮೀರಿ, ಭಾಷೆಯನ್ನು ಮೀರಿ ವ್ಯಾಪಿಸಿರುವಂಥ ಒಂದು ರಾಷ್ಟ್ರೀಯ ಸಂಸ್ಕೃತಿ ಇದು. ಬಾನು ಮುಸ್ತಾಕ್ ಅವರಿಗೆ ನಾನು ತಮ್ಮ ಮೂಲಕ ಕೇಳಕ್ಕೆ ಬಯಸೋದೇನು ಅಂದರೆ, ನಿಮ್ಮ ಇತ್ತೀಚಿನ ಹೇಳಿಕೆ ಮತ್ತು ಹಿಂದಿನ ಹೇಳಿಕೆಗೂ ಅಗಾಧ ವ್ಯತ್ಯಾಸ ಇದೆ. ನೀವು ಆಯ್ಕೆ ಆದ ನಂತರ ನನಗೂ ಕೂಡ ಭಕ್ತಿ ಇದೆ, ನಾನು ಅಲ್ಲಿಗೆ ಹೋಗ್ತೇನೆ, ನನ್ನ ಯಾವುದೋ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿದಿರಿ. ಅದು ಈ ನಾಡಿನ ಸಂಸ್ಕೃತಿಗೆ ಅನುಗುಣವಾಗಿಯೇ ಹೇಳಿದಿರಿ. ಆದರೆ ಹಿಂದೆ ನೀವು ಜನಸಾಹಿತ್ಯ ಸಮ್ಮೇಳನದಲ್ಲಿ ತಾಯಿ ಭುವನೇಶ್ವರಿ ಬಗ್ಗೆ ಇರ್ಬೋದು, ಅರಿಶಿಣ ಕುಂಕುಮದ ಬಗ್ಗೆ ಇರ್ಬೋದು, ಕನ್ನಡದ ಬಾವುಟದ ಬಗ್ಗೆ ಇರ್ಬೋದು, ತಾವು ಹೇಳಿದ ಮಾತು ಈ ನೆಲದ ಸಂಸ್ಕೃತಿಗೆ ಪೂರಕವಾಗಿರಲಿಲ್ಲ. ಹಾಗಾಗಿ ಈಗ ನೀವು ಈ ನೆಲದ ಸಂಸ್ಕೃತಿಯನ್ನು ಒಪ್ಪಿಕೊಂಡು ಅಭಿಮಾನ ದೇವತೆಯನ್ನು ಗೌರವಿಸುವ ನೆಲೆಯಲ್ಲಿ ಉದ್ಘಾಟನೆ ಮಾಡೋದಾದರೆ ನಮ್ದು ಯಾವುದೇ ರೀತಿಯ ತಕರಾರಿಲ್ಲ. ಆದರೆ ಈ ಹಿಂದಿನ ಮಾತಿಗೆ ತಾವು ವಿಷಾದವನ್ನು ವ್ಯಕ್ತಪಡಿಸಬೇಕು.